ನಮಸ್ಕಾರ. ಇವತ್ತೊಂದು ಮತ್ತೊಂದು ಹೊಸ ಸಂಚಿಕೆ ದ್ವಿತೀಯ ಮಾರುಕಟ್ಟೆಯ ಅನುಕೂಲ ಮತ್ತು ಅನಾನುಕೂಲಗಳು ಎಂಬ ವಿಷಯ. ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಮಾರ್ಕೆಟ್, ಹಣಕಾಸು ಸಂಸ್ಥೆಗಳು ಮತ್ತು ಮಾರುಕಟ್ಟೆ, CBA 3ನೇ ಸೆಮಿಸ್ಟರಲ್ಲಿ ಇರುವಂಥ ವಿಷಯದಲ್ಲಿ ಈ ಒಂದು ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ದ್ವಿತೀಯ ಮಾರುಕಟ್ಟೆಯ ಅನುಕೂಲಗಳು ಮತ್ತು ಅನಾನುಕೂಲಗಳು. ದ್ವಿತೀಯ ಮಾರುಕಟ್ಟೆಯು ಹೂಡಿಕೆದಾರರಿಗೆ ದ್ರವ್ಯತೆ ಒದಗಿಸುತ್ತದೆ, ಸುಲಭವಾಗಿ ಷೇರುಗಳನ್ನು ಕೊಳ್ಳಲು ಮಾರಲು ಸಹಾಯ ಮಾಡುತ್ತದೆ ಮತ್ತು ಪೂರೈಕೆ ಬೇಡಿಕೆ ಆಧಾರದ ಮೇಲೆ ನಿಜವಾದ ಮೌಲ್ಯವನ್ನು ನಿರ್ಧರಿಸುತ್ತದೆ. ಇದು ಆರ್ಥಿಕ ದಕ್ಷತೆಯನ್ನು ಹೆಚ್ಚಿಸುತ್ತದೆ. ಆದರೆ ಇದರ ಅನಾನುಕೂಲಗಳೆಂದರೆ ಅತಿಯಾದ ಅಪಾಯ ಮತ್ತು ಅಸ್ಥಿರತೆ. ಬೆಲೆಗಳು ತೀವ್ರವಾಗಿ ಏರಿಳಿತಗೊಳ್ಳಬಹುದು ಮತ್ತು ಇದು ಸಣ್ಣ ಹೂಡಿಕೆದಾರರಿಗೆ ಅಪಾಯಕಾರಿ. ಜೊತೆಗೆ ಪ್ರೀಮಿಯಂ ವೆಚ್ಚ ಮತ್ತು ಅವಕಾಶ ವೆಚ್ಚದ ತಿಳುವಳಿಕೆ ಕಷ್ಟವಾಗಬಹುದು ಅನ್ನೋದನ್ನು ಇಲ್ಲಿ ತಿಳಿಯಬೇಕಾಗತ್ತೆ. ದ್ವಿತೀಯ ಮಾರುಕಟ್ಟೆ ಎಂದರೆ ಸೆಕ್ಯುರಿಟಿಗಳ ವ್ಯಾಪಾರ ನಡೆಯುವ ಮಾರುಕಟ್ಟೆ. ಪ್ರಾಥಮಿಕ ಮಾರುಕಟ್ಟೆಯಲ್ಲಿ ಬಿಡುಗಡೆಯಾದ ನಂತರ ಜನರು ಷೇರುಗಳನ್ನು ಖರೀದಿಸಬಹುದು ಮತ್ತು ಮಾರಾಟ ಮಾಡಬಹುದು ಎಂಬ ವೇದಿಕೆಯಾಗಿ ಇದನ್ನು ಭಾವಿಸಿ. ಒಂದು ಕಂಪನಿ ಆರಂಭಿಕ ಕೊಡುಗೆ ನಂತರ ಷೇರುಗಳು ಪಟ್ಟಿಯಾದ ನಂತರ ನೀವು ಅದರ ದ್ವಿತೀಯ ಮಾರುಕಟ್ಟೆ ವ್ಯಾಪಾರ ಮಾಡಬಹುದು. ದ್ವಿತೀಯ ಮಾರುಕಟ್ಟೆಯ ಅನುಕೂಲಗಳು. ಮೊದಲನೇ ಅನುಕೂಲ ದ್ರವ್ಯತೆ. ಇದು ಹೂಡಿಕೆದಾರರಿಗೆ ತಮ್ಮ ಷೇರುಗಳನ್ನು ಯಾವುದೇ ಸಮಯದಲ್ಲಿ ಹಣವಾಗಿ ಪರಿವರ್ತಿಸಲು ಅವಕಾಶ ನೀಡುತ್ತದೆ. ನೀವು ತುರ್ತಾಗಿ ಹಣ ಬೇಕಾದಾಗ ನಿಮ್ಮಲ್ಲಿರುವ ಷೇರುಗಳನ್ನು ಸುಲಭವಾಗಿ ಮಾರಾಟ ಮಾಡಬಹುದು. ಷೇರುಗಳು ಮತ್ತು ಬಾಂಡುಗಳನ್ನು ಯಾವುದೇ ಸಮಯದಲ್ಲಿ ಖರೀದಿ ಮಾರಾಟ ಮಾಡಲು ಅವಕಾಶ ನೀಡುತ್ತದೆ. ಹೂಡಿಕೆದಾರರು ತಮ್ಮ ಹೂಡಿಕೆಗಳನ್ನು ಸುಲಭವಾಗಿ ನಗದು ರೂಪಕ್ಕೆ ಪರಿವರ್ತಿಸಲು ಅನುವು ಮಾಡಿಕೊಡುತ್ತದೆ. ಇದು ಹೂಡಿಕೆದಾರರಿಗೆ ತ್ವರಿತವಾಗಿ ಮತ್ತು ಸುಲಭವಾಗಿ ನಗದು ರೂಪದಲ್ಲಿ ಭದ್ರತೆಗಳನ್ನು ಖರೀದಿಸಲು ಅಥವಾ ಮಾರಾಟ ಮಾಡಲು ಅನುವು ಮಾಡಿಕೊಡುತ್ತದೆ. ಹೂಡಿಕೆಯಿಂದ ನಿರ್ಗಮಿಸುವ ಈ ಸಾಮರ್ಥ್ಯವಿಲ್ಲದೆ ಕಡಿಮೆ ಜನರು ಪ್ರಾಥಮಿಕ ಮಾರುಕಟ್ಟೆಯಲ್ಲಿ ಹೊಸ ಸಂಚಿಕೆಗಳನ್ನು ಖರೀದಿಸಲು ಸಿದ್ಧರಿರುತ್ತಾರೆ. ಸೊ ಹಾಗಾಗಿ ದ್ವಿತೀಯ ಮಾರುಕಟ್ಟೆಯ ಅನುಕೂಲಗಳಲ್ಲಿ ದ್ರವ್ಯತೆ ಅಂತಕ್ಕಂಥದ್ದು ಮೊದಲ ಒಂದು ಅನುಕೂಲತೆಯಾಗಿದೆ. ಎರಡನೇ ಅಂಶ ಬೆಲೆ ಆವಿಷ್ಕಾರ. ಹಲವಾರು ಖರೀದಿದಾರರು ಮತ್ತು ಮಾರಾಟಗಾರರ ನಡುವಿನ ನಿರಂತರ ವ್ಯಾಪಾರವು ಪೂರೈಕೆ ಮತ್ತು ಬೇಡಿಕೆಯ ಚಲನಶೀಲತೆಯ ಆಧಾರದ ಮೇಲೆ ಭದ್ರತೆಗಳ ನ್ಯಾಯಯುತ ಮತ್ತು ನೈಜ ಸಮಯದ ಮಾರುಕಟ್ಟೆ ಮೌಲ್ಯವನ್ನು ನಿರ್ಧರಿಸಲು ಸಹಾಯ ಮಾಡುತ್ತದೆ. ಪೂರೈಕೆ ಮತ್ತು ಬೇಡಿಕೆಯ ಆಧಾರದ ಮೇಲೆ ಸೆಕ್ಯುರಿಟಿಗಳ ನ್ಯಾಯೋಚಿತ ಮೌಲ್ಯವನ್ನು ನಿರ್ಧರಿಸುತ್ತದೆ. ಮಾರುಕಟ್ಟೆಯು ಪೂರೈಕೆ ಮತ್ತು ಬೇಡಿಕೆಯ ಚಲನಶೀಲತೆಯ ಆಧಾರದ ಮೇಲೆ ಹೂಡಿಕೆದಾರರು ಭದ್ರತೆಗಳನ್ನು ವ್ಯಾಪಾರ ಮಾಡಲು ಅನುವು ಮಾಡಿಕೊಡುವ ಮೂಲಕ ದ್ವಿತೀಯ ಮಾರುಕಟ್ಟೆ ಬೆಲೆ ಆವಿಷ್ಕಾರವನ್ನು ಸುಗಮಗೊಳಿಸುತ್ತದೆ. ಇದು ಸೆಕ್ಯುರಿಟಿಗಳನ್ನು ಪರಿಣಾಮಕಾರಿಯಾಗಿ ಬೆಲೆ ನಿಗದಿಪಡಿಸಲಾಗಿದೆ ಮತ್ತು ಹೂಡಿಕೆದಾರರು ತಮ್ಮ ಹೂಡಿಕೆಗಳಿಗೆ ನ್ಯಾಯಯುತವಾದ ಮೌಲ್ಯವನ್ನು ಪಡೆಯುತ್ತಾರೆ ಎಂದು ಖಚಿತಪಡಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಬೆಲೆ ನಿರ್ಧಾರ. ಬೇಡಿಕೆ ಮತ್ತು ಪೂರೈಕೆಯ ಆಧಾರದ ಮೇಲೆ ಷೇರುಗಳ ಮಾರುಕಟ್ಟೆ ಮೌಲ್ಯವು ಪಾರದರ್ಶಕವಾಗಿ ನಿರ್ಧರಿಸಲ್ಪಡುತ್ತದೆ. ಮಾರುಕಟ್ಟೆಯಲ್ಲಿನ ಬೇಡಿಕೆ ಮತ್ತು ಪೂರೈಕೆಗೆ ಅನುಗುಣವಾಗಿ ಷೇರುಗಳ ಬೆಲೆ ನಿರ್ಧಾರವಾಗುತ್ತದೆ. ಇದು ಹೂಡಿಕೆದಾರರಿಗೆ ತಮ್ಮ ಹೂಡಿಕೆಯ ಪ್ರಸ್ತುತ ಮೌಲ್ಯವನ್ನು ತಿಳಿಯಲು ಸಹಾಯ ಮಾಡುತ್ತದೆ ಎನ್ನುವುದನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ಸೊ ಇದು ಕೂಡ ದ್ವಿತೀಯ ಮಾರುಕಟ್ಟೆಯಲ್ಲಿ ಕಂಡುಬರತಕ್ಕಂತಹ ಅನುಕೂಲಗಳಾಗಿದೆ. ಅದೇ ರೀತಿಯಾಗಿ ನಾಲ್ಕನೇ ಅಂಶ ಪ್ರವೇಶ ಸಾಧ್ಯತೆ ಮತ್ತು ನಮ್ಯತೆ. ಮಾರುಕಟ್ಟೆ ವ್ಯಾಪಕ ಶ್ರೇಣಿಯ ಹೂಡಿಕೆ ಆಯ್ಕೆಗಳಿಗೆ ವ್ಯಾಪಕ ಪ್ರವೇಶವನ್ನು ನೀಡುತ್ತದೆ. ಹೂಡಿಕೆದಾರರು ವಿವಿಧ ವಲಯಗಳು ಮತ್ತು ಆಸ್ತಿ ವರ್ಗಗಳಲ್ಲಿ ತಮ್ಮ ಬಂಡವಾಳವನ್ನು ವೈವಿಧ್ಯಗೊಳಿಸಲು ಅನುವು ಮಾಡಿಕೊಡುತ್ತದೆ. ಈ ನಮ್ಯತೆಯು ಮಾರುಕಟ್ಟೆಯ ಪರಿಸ್ಥಿತಿಗಳು ಅಥವಾ ವೈಯಕ್ತಿಕ ಹಣಕಾಸು
ಗುರಿಗಳಿಗೆ ಪ್ರತಿಕ್ರಿಯೆಯಾಗಿ ತಮ್ಮ ಹಿಡುವಳಿಗಳನ್ನು ಹೊಂದಿಸಲು ಅವರಿಗೆ ಅನುವು ಮಾಡಿಕೊಡುತ್ತದೆ. 5ನೇ ಅಂಶ ಆರ್ಥಿಕ ಸೂಚಕ. ದ್ವಿತೀಯ ಮಾರುಕಟ್ಟೆಯ ಕಾರ್ಯಕ್ಷಮತೆಯು ಆರ್ಥಿಕ ಮಾಪಕವಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ದೇಶದ ಆರ್ಥಿಕತೆಯ ಒಟ್ಟಾರೆ ಆರೋಗ್ಯ ಮತ್ತು ಭಾವನೆಯನ್ನು ಪ್ರತಿಬಿಂಬಿಸುತ್ತದೆ. ಇದು ಕೂಡ ಅನುಕೂಲ ಅಂತ ಹೇಳ್ಬೋದು. ಅದೇ ರೀತಿ 6ನೇ ಅನುಕೂಲ ಹೂಡಿಕೆಯನ್ನು ಉತ್ತೇಜಿಸುತ್ತದೆ. ನಿರ್ಗಮನ ಆಯ್ಕೆ ಮತ್ತು ನ್ಯಾಯಯುತ ಬೆಲೆ ನಿಗದಿ ವೇದಿಕೆಯನ್ನು ಒದಗಿಸುವ ಮೂಲಕ ದ್ವಿತೀಯ ಮಾರುಕಟ್ಟೆಯು ಹೂಡಿಕೆದಾರರ ವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಇದು ಹೆಚ್ಚಿನ ಜನರನ್ನು ಹೂಡಿಕೆ ಮಾಡಲು ಪ್ರೋತ್ಸಾಹಿಸುತ್ತದೆ. ಪ್ರಾಥಮಿಕ ಮಾರುಕಟ್ಟೆಯಲ್ಲಿ ಬಂಡವಾಳ ರಚನೆಯನ್ನು ಬೆಂಬಲಿಸುವಂತಹ ಒಂದು ಅನುಕೂಲತೆಗಳನ್ನು ಇದು ಹೊಂದಿದೆ. ಹೂಡಿಕೆದಾರರನ್ನು ಉತ್ತೇಜಿಸುವಂತಹ ಒಂದು ಕಾರ್ಯವನ್ನು ಇಲ್ಲಿ ದ್ವಿತೀಯ ಮಾರುಕಟ್ಟೆ ಮಾಡುತ್ತದೆ ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ. ಆದ್ದರಿಂದ ದ್ವಿತೀಯ ಮಾರುಕಟ್ಟೆಯ ಅನುಕೂಲಗಳಲ್ಲಿ ಪ್ರವೇಶ ಸಾಧ್ಯತೆ ಮತ್ತು ನಮ್ಯತೆ ಒಂದು ಅನುಕೂಲ ಇರುತ್ತೆ. ಅದೇ ರೀತಿ ಆರ್ಥಿಕ ಸೂಚಕ ಅನ್ನುವ ಒಂದು ಅನುಕೂಲತೆ ಕಂಡುಬರುತ್ತೆ. ಹೂಡಿಕೆಯನ್ನು ಉತ್ತೇಜಿಸುವ ಒಂದು ಅನುಕೂಲ ಕೂಡ ಈ ಒಂದು ಮಾರುಕಟ್ಟೆಯಲ್ಲಿ ಕಂಡುಬರ್ತದೆ ಅನ್ನೋದನ್ನು ನಾವು ಗಮನಿಸಬಹುದು. ಅದೇ ರೀತಿಯಾಗಿ ಮುಂದುವರಿದ ಭಾಗ ವೈವಿಧ್ಯೀಕರಣವನ್ನು ಉತ್ತೇಜಿಸುತ್ತದೆ. ವೈವಿಧ್ಯೀಕರಣವು ಮೂಲಭೂತ ಹೂಡಿಕೆಯ ತತ್ವಗಳಲ್ಲಿ ಒಂದಾಗಿದೆ. ಇದು ನಿಮ್ಮ ಹೂಡಿಕೆಗಳನ್ನು ವಿವಿಧ ಹಣಕಾಸು ಸ್ವತ್ತುಗಳಲ್ಲಿ ಹರಡುವ ಮೂಲಕ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಷೇರುಗಳು, ಬಾಂಡುಗಳು, ಡಿಬೆಂಚರ್ಗಳು ಮುಂತಾದ ವಿವಿಧ ಹಣಕಾಸು ಸಾಧನಗಳಲ್ಲಿ ಹೂಡಿಕೆ ಮಾಡುವ ಮೂಲಕ ದ್ವಿತೀಯ ಮಾರುಕಟ್ಟೆಯು ನಿಮಗೆ ಬೇಕಾದ ವೈವಿಧ್ಯತೆಯನ್ನು ಸಾಧಿಸಲು ಸಹಾಯ ಮಾಡುತ್ತದೆ. ಇದು ವೈವಿಧ್ಯೀಕರಣವನ್ನು ಉತ್ತೇಜಿಸುವಂತಹ ಒಂದು ಅನುಕೂಲವನ್ನು ಒಳಗೊಂಡಿದೆ. ಅದೇ ರೀತಿಯಾಗಿ ಬಂಡವಾಳ ರಚನೆ. ಕಂಪನಿಗಳು ನೇರವಾಗಿ ಬಂಡವಾಳವನ್ನು ಸಂಗ್ರಹಿಸುವ ಪ್ರಾಥಮಿಕ ಮಾರುಕಟ್ಟೆಯಾಗಿದ್ದರೂ ಪರೋಕ್ಷ ಬಂಡವಾಳ ರಚನೆಯನ್ನು ಬೆಂಬಲಿಸುವುದು ದ್ವಿತೀಯ ಮಾರುಕಟ್ಟೆಯಾಗಿದೆ. ಪ್ರಾಥಮಿಕ ಮಾರುಕಟ್ಟೆಯಲ್ಲಿ ನೀಡಲಾದ ಭದ್ರತೆಗಳಲ್ಲಿ ವ್ಯಾಪಾರ ಮಾಡಲು ವೇದಿಕೆಯನ್ನು ಒದಗಿಸುವ ಮೂಲಕ ಇದು ಹೂಡಿಕೆಯನ್ನು ಪ್ರೋತ್ಸಾಹಿಸುತ್ತದೆ ಎನ್ನುವುದನ್ನು ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಆದ್ದರಿಂದ ದ್ವಿತೀಯ ಮಾರುಕಟ್ಟೆ ಅಂತಕ್ಕಂಥದ್ದು ವೈವಿಧ್ಯೀಕರಣವನ್ನು ಉತ್ತೇಜಿಸ್ತಕ್ಕಂತಹ ಒಂದು ಅನುಕೂಲವನ್ನು ಹೊಂದಿದೆ. ಅದೇ ರೀತಿ ಬಂಡವಾಳವನ್ನು ರಚನೆ ಮಾಡುವಂತಹ ಒಂದು ಅನುಕೂಲವನ್ನು ಕೂಡ ಈ ಒಂದು ಮಾರುಕಟ್ಟೆ ಹೊಂದಿದೆ ಅನ್ನೋದನ್ನು ಇಲ್ಲಿ ನಾವು ತಿಳಿಯಬೇಕಾಗ್ತದೆ. ಆದ್ದರಿಂದ ದ್ವಿತೀಯ ಮಾರುಕಟ್ಟೆ ಅಂತಕ್ಕಂಥದ್ದು ಬಹಳಷ್ಟು ಪ್ರಾಮುಖ್ಯತೆ ಪಡೆದುಕೊಂಡಿರತಕ್ಕಂಥ ಒಂದು ಮಾರುಕಟ್ಟೆಯಾಗಿದೆ. ಅದೇ ರೀತಿಯಾಗಿ ಅದರ ಮುಂದುವರೆದ ಭಾಗದಲ್ಲಿ ನೋಡೋದಾದರೆ ಪಾರದರ್ಶಕತೆ ಅಂತಕ್ಕಂಥ ಒಂದು ಅನುಕೂಲತೆಯನ್ನು ಹೊಂದಿದೆ. ಉನ್ನತ ಮಟ್ಟದ ಪಾರದರ್ಶಕತೆಯು ಎಲ್ಲ ಆಟಗಾರರು ನಿರ್ಣಾಯಕ ಮಾಹಿತಿಗೆ ಸಮಾನ ಪ್ರವೇಶವನ್ನು ಹೊಂದಿರುವುದನ್ನು ಖಚಿತಪಡಿಸುತ್ತದೆ. ಕುಶಲತೆಯ ಅಪಾಯವನ್ನು ಕಡಿಮೆ ಮಾಡುತ್ತದೆ. ದ್ವಿತೀಯ ಮಾರುಕಟ್ಟೆ ವಹಿವಾಟುಗಳು ಸಾಮಾನ್ಯವಾಗಿ ಪಾರದರ್ಶಕವಾಗಿರುತ್ತವೆ. ಭದ್ರತೆ, ವಿತರಕರು ಮತ್ತು ವ್ಯಾಪಾರದ ಪ್ರಮಾಣದ ಬಗ್ಗೆ ಮಾಹಿತಿಯು ಹೂಡಿಕೆದಾರರಿಗೆ ಸುಲಭವಾಗಿ ಲಭ್ಯವಿರುತ್ತದೆ. ಇದು ಹೂಡಿಕೆದಾರರು ತಮ್ಮ ಹೂಡಿಕೆಗಳ ಬಗ್ಗೆ ಉತ್ತಮ ಮಾಹಿತಿ ಹೊಂದಿದ್ದಾರೆ ಮತ್ತು ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಎಂದು ಖಚಿತಪಡಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಆದ್ದರಿಂದ ಪಾರದರ್ಶಕತೆ ಅಂತಕ್ಕಂಥದ್ದು ಒಂದು ಅನುಕೂಲವಾಗಿದೆ ದ್ವಿತೀಯ ಮಾರುಕಟ್ಟೆಯಲ್ಲಿ. ಅದೇ ರೀತಿಯಾಗಿ ವ್ಯಾಪಾರವನ್ನು ಸುಗಮಗೊಳಿಸುತ್ತದೆ. ಇದು ದ್ವಿತೀಯ ಮಾರುಕಟ್ಟೆಯ ಒಂದು ಅನುಕೂಲವಾಗಿದೆ. ಇದು ದ್ವಿತೀಯ ಮಾರುಕಟ್ಟೆಯಾಗಿದ್ದು ಅಲ್ಲಿ ನೀವು ಷೇರುಗಳನ್ನು ವಿತರಿಸುವ ಕಂಪನಿಯ ಹಸ್ತಕ್ಷೇಪವಿಲ್ಲದೆ ಮುಕ್ತವಾಗಿ ವ್ಯಾಪಾರ ಮಾಡಬಹುದು. ಇದು ಚಿಲ್ಲರೆ ಮತ್ತು ಸಾಂಸ್ಥಿಕ ಖರೀದಿದಾರರು ಮತ್ತು ಮಾರಾಟಗಾರರು ವ್ಯಾಪಾರ ಮಾಡಲು ಸಾಮಾನ್ಯ ಸ್ಥಳವಾಗಿ ಕಾರ್ಯನಿರ್ವಹಿಸುತ್ತದೆ ಎನ್ನುವುದನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ಆದ್ದರಿಂದ ಇದು ಪಾರದರ್ಶಕತೆಯಿಂದ ಕೂಡಿರುತ್ತದೆ. ಜೊತೆಗೆ ವ್ಯಾಪಾರವನ್ನು ಸುಗಮಗೊಳಿಸ್ತಕ್ಕಂತಹ ಒಂದು ಅನುಕೂಲತೆಯನ್ನು ದ್ವಿತೀಯ ಮಾರುಕಟ್ಟೆ ಒಳಗೊಂಡಿದೆ. ಅದೇ ರೀತಿಯಾಗಿ ದ್ವಿತೀಯ ಮಾರುಕಟ್ಟೆಯ ಅನಾನುಕೂಲಗಳು. ಮಾರುಕಟ್ಟೆಯ ಏರಿಳಿತ
ದ್ವಿತೀಯ ಮಾರುಕಟ್ಟೆಯಲ್ಲಿನ ಬೆಲೆಗಳು ಹೆಚ್ಚು ಏರಿಳಿತವನ್ನು ಹೊಂದಿರಬಹುದು. ಬದಲಾಗುತ್ತಿರುವ ಪೂರೈಕೆ ಮತ್ತು ಬೇಡಿಕೆ, ಆರ್ಥಿಕ ಅಥವಾ ಭೌಗೋಳಿಕ ರಾಜಕೀಯ ಘಟನೆಗಳಿಂದಾಗಿ ವೇಗವಾಗಿ ಏರಿಳಿತಗೊಳ್ಳಬಹುದು. ಈ ಅನಿರೀಕ್ಷಿತೆಯು ಹೂಡಿಕೆದಾರರಿಗೆ ಗಮನಾರ್ಹ ನಷ್ಟಗಳಿಗೆ ಕಾರಣವಾಗಬಹುದು. ಅದೇ ರೀತಿ ಮಾರುಕಟ್ಟೆಯ ಅಪಾಯಗಳು. ಹೂಡಿಕೆದಾರರು ವ್ಯವಸ್ಥಿತ ಅಪಾಯಗಳು, ಇಡೀ ಮಾರುಕಟ್ಟೆಯ ಮೇಲೆ ಪರಿಣಾಮ ಬೀರುವ ಅಪಾಯಗಳು ಮತ್ತು ಭಯ ಅಥವಾ ದುರಾಸೆಯ ಆಧಾರದ ಮೇಲೆ ಭಾವನಾತ್ಮಕ ವ್ಯಾಪಾರದ ಸಾಮರ್ಥ್ಯ ಸೇರಿದಂತೆ ವಿವಿಧ ಅಂತರ್ಗತ ಮಾರುಕಟ್ಟೆ ಅಪಾಯಗಳಿಗೆ ಒಡ್ಡಿಕೊಳ್ಳುತ್ತಾರೆ. ಇದು ಹಠಾತ್ ಪ್ರವೃತ್ತಿ ಅಥವಾ ಸಂಭಾವ್ಯವಾಗಿ ಕಳಪೆ ನಿರ್ಧಾರಗಳಿಗೆ ಕಾರಣವಾಗಬಹುದು. ಮಾರುಕಟ್ಟೆ ಅಸ್ಥಿರತೆಯಿಂದ ಹೂಡಿಕೆದಾರರಿಗೆ ಹೆಚ್ಚು ಅಪಾಯಕಾರಿಯಾಗಿರುತ್ತದೆ. ಅದೇ ರೀತಿ ವಹಿವಾಟು ವೆಚ್ಚಗಳು. ದ್ವಿತೀಯ ಮಾರುಕಟ್ಟೆ ವಹಿವಾಟುಗಳಲ್ಲಿ ತೊಡಗಿಸಿಕೊಳ್ಳುವುದರಿಂದ ಬ್ರೋಕರೇಜ್ ಶುಲ್ಕಗಳು ಅಂದರೆ ಬ್ರೋಕರ್ಗಳ ಶುಲ್ಕಗಳು, ಆಯೋಗಗಳು ಮತ್ತು ತೆರಿಗೆಗಳಂತಹ ವಿವಿಧ ವೆಚ್ಚಗಳು ಉಂಟಾಗುತ್ತವೆ. ಇದು ಹೂಡಿಕೆದಾರರ ಒಟ್ಟಾರೆ ಲಾಭದ ಅಂಚನ್ನು ಕಡಿಮೆ ಮಾಡುತ್ತದೆ. ವಿಶೇಷವಾಗಿ ಆಗಾಗ್ಗೆ ವ್ಯಾಪಾರದೊಂದಿಗೆ ಅದು ಕಡಿಮೆ ಮಾಡುತ್ತದೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ಹಾಗಾಗಿ ದ್ವಿತೀಯ ಮಾರುಕಟ್ಟೆ ಅನಾನುಕೂಲಗಳನ್ನು ನೋಡೋದಾದರೆ ಮಾರುಕಟ್ಟೆಯ ಏರಿಳಿತಗಳು ಕಂಡುಬರ್ತದೆ, ಮಾರುಕಟ್ಟೆಯ ಅಪಾಯಗಳು ಕಂಡುಬರ್ತದೆ, ವಹಿವಾಟು ವೆಚ್ಚಗಳು ಕೂಡ ಅಲ್ಲಿ ಕಂಡುಬರ್ತವೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬಹುದು. ಹಾಗಾಗಿ ಹೇಗೆ ಅನುಕೂಲಗಳನ್ನು ಒಳಗೊಂಡಿದೆ ಅದೇ ರೀತಿ ಅನಾನುಕೂಲಗಳನ್ನು ಕೂಡ ದ್ವಿತೀಯ ಮಾರುಕಟ್ಟೆಯಲ್ಲಿ ಒಳಗೊಂಡಿದೆ ಅನ್ನೋದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಂಡಿದ್ದೇವೆ. ಅದರ ಮುಂದುವರಿದ ಭಾಗದಲ್ಲಿ ನೋಡೋದಾದರೆ ಇನ್ನೂ ಹಲವಾರು ಅನಾನುಕೂಲಗಳನ್ನು ಒಳಗೊಂಡಿದೆ. ಕುಶಲತೆಗೆ ದುರ್ಬಲತೆ. ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಸೆಬಿ ಅಥವಾ US-ನಲ್ಲಿನ SEC ನಂತಹ ಸಂಸ್ಥೆಗಳಿಂದ ನಿಯಂತ್ರಿಸಲ್ಪಟ್ಟಿದ್ದರೂ ಮಾರುಕಟ್ಟೆಯು ಇನ್ನೂ ಆಂತರಿಕ ವ್ಯಾಪಾರದಂತಹ ಕುಶಲ ಅಭ್ಯಾಸಗಳಿಗೆ ಗುರಿಯಾಗುತ್ತದೆ. ಇದು ಬೆಲೆಗಳನ್ನು ವಿರೂಪಗೊಳಿಸುತ್ತದೆ ಮತ್ತು ಅನುಮಾನಾಸ್ಪದ ಹೂಡಿಕೆದಾರರಿಗೆ ಹಾನಿ ಮಾಡುತ್ತದೆ. ಹಾಗಾಗಿ ಕುಶಲತೆಗೆ ದುರ್ಬಲತೆ ಉಂಟು ಮಾಡುತ್ತೆ ಅನ್ನೋದನ್ನು ನಾವು ಗಮನಿಸಬಹುದು. ನಿಯಂತ್ರಣದ ಕೊರತೆ. ವೈಯಕ್ತಿಕ ಹೂಡಿಕೆದಾರರು ತಮ್ಮ ಆದೇಶಗಳನ್ನು ಕಾರ್ಯಗತಗೊಳಿಸುವ ಬೆಲೆಯ ಮೇಲೆ ಸೀಮಿತ ನಿಯಂತ್ರಣವನ್ನು ಹೊಂದಿರುತ್ತಾರೆ. ವಿಶೇಷವಾಗಿ ಮಾರುಕಟ್ಟೆ ಆದೇಶಗಳೊಂದಿಗೆ. ಇದಲ್ಲದೆ ವಿತರಿಸುವ ಕಂಪನಿಯ ದ್ವಿತೀಯ ಮಾರುಕಟ್ಟೆ ವಹಿವಾಟುಗಳಲ್ಲಿ ಭಾಗಿಯಾಗಿಲ್ಲ. ಆದ್ದರಿಂದ ಹೂಡಿಕೆದಾರರು ಆರಂಭಿಕ ಮಾರಾಟದ ನಂತರ ಅದರ ಕಾರ್ಯಾಚರಣೆಗಳ ಮೇಲೆ ನೇರವಾಗಿ ಪ್ರಭಾವ ಬೀರಲು ಅಥವಾ ಕಂಪನಿಯಿಂದ ನೇರವಾಗಿ ಹಣವನ್ನು ಪಡೆಯಲು ಸಾಧ್ಯವಿರುವುದಿಲ್ಲ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ಹಾಗಾಗಿ ಇವು ಕೂಡ ಅನಾನುಕೂಲಗಳು ಅಂತ ನಾವು ಹೇಳಬಹುದು. ಕುಶಲತೆಗೆ ದುರ್ಬಲತೆ, ನಿಯಂತ್ರಣದ ಕೊರತೆ. ಅದೇ ರೀತಿ ಅದರ ಮುಂದುವರಿದ ಭಾಗದಲ್ಲಿ ನೋಡೋದಾದರೆ ಭಾವನಾತ್ಮಕ ನಿರ್ಧಾರ ತೆಗೆದುಕೊಳ್ಳುವುದು. ದ್ವಿತೀಯ ಮಾರುಕಟ್ಟೆಯಲ್ಲಿ ಬೆಲೆ ಏರಿಳಿತಗಳು ವಿಪರೀತವಾಗಿರುವುದರಿಂದ ಭಯ ಮತ್ತು ದುರಾಶೆಯಂತಹ ಭಾವನೆಗಳ ಆಧಾರದ ಮೇಲೆ ಹೂಡಿಕೆ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಭಾವನಾತ್ಮಕ ನಿರ್ಧಾರ ತೆಗೆದುಕೊಳ್ಳುವಿಕೆಯು ಹಠಾತ್ ವ್ಯಾಪಾರಕ್ಕೆ ಕಾರಣವಾಗಬಹುದು. ಇದು ಕಡಿಮೆ ಉತ್ತಮ ಆದಾಯಕ್ಕೆ ಕಾರಣವಾಗಬಹುದು ಅನ್ನೋದನ್ನು ಇಲ್ಲಿ ನಾವು ಗಮನಿಸಬಹುದು. ಬೆಲೆ ಏರಿಳಿತ. ದ್ವಿತೀಯ ಮಾರುಕಟ್ಟೆಯಲ್ಲಿ ಷೇರು ಬೆಲೆಗಳು ಸಾಕಷ್ಟು ಅಸ್ಥಿರವಾಗಿರಬಹುದು. ಆರ್ಥಿಕ ಪರಿಸ್ಥಿತಿಗಳು, ಕಂಪನಿಯ ನಿರ್ದಿಷ್ಟ ಸುದ್ದಿಗಳು ಮತ್ತು ಮಾರುಕಟ್ಟೆಯ ಭಾವನೆ ಸೇರಿದಂತೆ ವಿವಿಧ ಅಂಶಗಳು ಗಮನಾರ್ಹ ಬೆಲೆ ಏರಿಳಿತಗಳಿಗೆ ಕಾರಣವಾಗಬಹುದು. ಇದು ಹೂಡಿಕೆದಾರರಿಗೆ ನಿಮಗೆ ನಷ್ಟ ಉಂಟು ಮಾಡಬಹುದು. ರಾಜಕೀಯ ಬದಲಾವಣೆಗಳು, ಆರ್ಥಿಕ ನೀತಿಗಳು ಅಥವಾ ಜಾಗತಿಕ ವಿದ್ಯಮಾನಗಳಿಂದಾಗಿ ಷೇರುಗಳ ಬೆಲೆಗಳು ಕ್ಷಣಕ್ಕೂ ಬದಲಾಗುತ್ತಿರುತ್ತವೆ. ಇದು ಸಣ್ಣ ಹೂಡಿಕೆದಾರರಲ್ಲಿ ಆತಂಕವನ್ನು ಮೂಡಿಸಬಹುದು ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕಾಗ್ತದೆ. ಅದೇ ರೀತಿಯಾಗಿ ಸಣ್ಣ ಹೂಡಿಕೆದಾರರಿಗೆ ನಷ್ಟ ಉಂಟಾಗ್ತದೆ. ಇದು ಕೂಡ ಒಂದು ಅನಾನುಕೂಲ ಅಂತ ಹೇಳಬಹುದು. ದೊಡ್ಡ ಹೂಡಿಕೆದಾರರ ಪ್ರಭಾವದಿಂದ ಸಣ್ಣ ಹೂಡಿಕೆದಾರರು ನಷ್ಟಪಡುವ ಸಾಧ್ಯತೆ ಇದೆ. ಸಮರ್ಪಕ ಮಾಹಿತಿ ಇಲ್ಲದ ಹೂಡಿಕೆದಾರರು ನಷ್ಟ ಅನುಭವಿಸಬಹುದು. ಅದೇ ರೀತಿ 9ನೇ ಅಂಶ ತಪ್ಪು ಮಾಹಿತಿ ಭೀತಿ. ಇಲ್ಲಿ ಬೆಲೆಗಳು ಕೆಲವೊಮ್ಮೆ ಕೆಲವು ಊಹಾಪೋಹ
ಮೇಲೆ ನಿರ್ಧರಿತವಾಗುತ್ತವೆ. ಸೊ ದೊಡ್ಡ ಹೂಡಿಕೆದಾರರು ಮಾರುಕಟ್ಟೆಯಲ್ಲಿ ಕುಶಲತೆಯಿಂದ ನಿಯಂತ್ರಿಸುವ ಸಾಧ್ಯತೆ ಇರುತ್ತದೆ. ಇದರಿಂದ ಸಾಮಾನ್ಯ ಹೂಡಿಕೆದಾರರು ನಷ್ಟವನ್ನು ಅನುಭವಿಸಬಹುದು. ಇದು ಕೂಡ ಅದರ ಒಂದು ಅನಾನುಕೂಲ ಅಂತ ಹೇಳ್ಬೋದು ದ್ವಿತೀಯ ಮಾರುಕಟ್ಟೆ. ಒಟ್ಟಾರೆಯಾಗಿ ನೋಡಿದಾಗ ಅದರ ಉಪಸಂಹಾರವನ್ನು ನೋಡೋದಾದರೆ, ದ್ವಿತೀಯ ಮಾರುಕಟ್ಟೆಯು ಒಂದು ದೇಶದ ಆರ್ಥಿಕ ವ್ಯವಸ್ಥೆಯ ಬೆನ್ನೆಲುಬಾಗಿದೆ. ಇದು ಕೇವಲ ಷೇರುಗಳ ಖರೀದಿ ಮತ್ತು ಮಾರಾಟಕ್ಕೆ ಸೀಮಿತವಾಗಿರದೆ, ಹೂಡಿಕೆದಾರರು ತಮ್ಮ ಕಂಪನಿಗಳ ನಡುವೆ ಒಂದು ಪ್ರಮುಖ ಕೊಂಡಿಯಾಗಿ ಕಾರ್ಯನಿರ್ವಹಿಸುತ್ತದೆ. ದ್ವಿತೀಯ ಮಾರುಕಟ್ಟೆ ಹೂಡಿಕೆಗಳಿಗೆ ದ್ರವ್ಯತೆ ಮತ್ತು ಪಾರದರ್ಶಕತೆ ನೀಡುವ ಮೂಲಕ ಆರ್ಥಿಕ ಅಭಿವೃದ್ಧಿಗೆ ಸಹಕಾರಿಯಾಗಿದ್ದರೂ, ಬೆಲೆಯ ಅಸ್ಥಿರತೆ ಮತ್ತು ಅಪಾಯಗಳ ಕಾರಣ ಎಚ್ಚರಿಕೆಯಿಂದ ಹೂಡಿಕೆ ಮಾಡಬೇಕಾಗಿದೆ. ದ್ವಿತೀಯ ಮಾರುಕಟ್ಟೆ ಹೂಡಿಕೆದಾರರಿಗೆ ಸಂಪತ್ತು ವೃದ್ಧಿ ಮಾಡಿಕೊಳ್ಳಲು ಉತ್ತಮ ಅವಕಾಶಗಳನ್ನು ನೀಡುತ್ತದೆ, ಆದರೆ ಇಲ್ಲಿನ ಯಶಸ್ಸು ಹೂಡಿಕೆದಾರರ ತಾಳ್ಮೆ, ಮಾರುಕಟ್ಟೆ ಅಧ್ಯಯನ ಮತ್ತು ಶಿಸ್ತಿನ ಮೇಲೆ ಅವಲಂಬಿತವಾಗಿರುತ್ತದೆ. ಪ್ರತಿಯೊಬ್ಬ ಹೂಡಿಕೆದಾರನ ಲಾಭದ ಆಸೆ ಜೊತೆಗೆ ಅದರಲ್ಲಿಯೂ ಅಪಾಯಗಳ ಅರಿತು ಹೂಡಿಕೆ ಮಾಡುವುದು ಅಗತ್ಯವಾಗಿರುತ್ತದೆ. ಹೀಗೆ ಮುಂಬರುವ ಪರೀಕ್ಷೆಗಳಲ್ಲಿ ಇದು ಕೂಡ ಕೇಳಬಹುದು. ವಿದ್ಯಾರ್ಥಿಗಳ ಒಂದು ಬೇಡಿಕೆಯಂತೆ ದ್ವಿತೀಯ ಮಾರುಕಟ್ಟೆಯ ಅನುಕೂಲ ಅನಾನುಕೂಲಗಳ ವಿವರಣೆಯನ್ನು ನೀಡಿದ್ದೇನೆ. ನನ್ನ ಚಾನಲನ್ನು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದಲ್ಲಿ ಡಾಕ್ಟರ್ ಲೋಕೇಶ್ ರಾಠೋಡ್ ಅಮರ್ತ್ಯ ಸೇನ್ ಅಧ್ಯಯನ ವೇದಿಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.